ನಮಸ್ತೆ ಎಲ್ಲರಿಗೂ. ನಿನ್ನೆ ರಿಲೀಸ್ ಆಗಿ ಟಾಕೀಸಲ್ಲಿ ಸಕ್ಸಸ್‌ಫುಲ್ಲಾಗಿ ಓಡ್ತಿರುವಂಥ ಮೂವಿ 'ಡೆವಿಲ್'. ನಿನ್ನೆ ಪೂರ್ತಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬರೀ ನೆಗೆಟಿವ್ ಕಮೆಂಟ್ಸೇ ಕೊಡ್ತಿದ್ದಾರೆ ಎಲ್ಲೇ ಹೋದ್ರು. ಸರಿ ಮೂವಿ ನೋಡೇ ಬಿಡೋಣ. ಇವತ್ತು ಸೆಕೆಂಡ್ ಡೇ, ಸ್ವಲ್ಪ ಟಿಕೆಟು ಸಿಗೋದು ಈಸಿಯಾಗಿತ್ತು. ನಾನು ಮೂವಿ ನೋಡಿದೆ. ಎಲ್ಲರೂ ಹೇಳೋ ಥರ ಇದೆಯಾ ಮೂವಿ? ಇಲ್ಲ ನಿಜವಾಗ್ಲೂ ಮೂವಿ ಚೆನ್ನಾಗಿದೆಯಾ? ನನ್ನ ಅನಿಸಿಕೆ ಏನು? 2ನೇ ದಿನ ಮೂವಿ ನೋಡಿದಾಗ ನನಗೇನು ಅನ್ನಿಸ್ತು, ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ಅನಲೈಸ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ನಾನೇನಾದರೂ ಇನ್ನೂ ಚೇಂಜ್ ಮಾಡ್ಕೋಬೇಕಾ, ಅಲ್ಲ ನಾನು ಹೇಳಿದಂಥ ನನ್ನ ಒಪಿನಿಯನ್ಸ್ ಎಲ್ಲ ಕರೆಕ್ಟಾಗಿತ್ತಾ, ನಿಮ್ಗೇನು ಅನ್ನಿಸ್ತು ಮೂವಿ ನೋಡಿದಾಗ, ನಿಮ್ಮ ಅನಿಸಿಕೆ ಏನೇ ಇದ್ರೂ, ಇಲ್ಲ ನನ್ನ ಸ್ವಲ್ಪ ಬೈಬೇಕಂದ್ರೂ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಸೆಕ್ಷನ್ನ ಯೂಸ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ದ ಡೆವಿಲ್. ಈ ಟೈಟಲ್ಗೂ ಮೂವಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಫಸ್ಟ್ ನಾನು ತಿಳ್ಕೋಬೇಕು ಅಂತ ತುಂಬ ಆಸಕ್ತಿಯಿಂದ ಕಾಯ್ತಿದ್ದೆ. ಆ ಥರ ಏನು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ಏನಾದರೂ ಹಾರರ್ ಎಲಿಮೆಂಟ್ಸ್ ಏನೋ ಇಟ್ಟಿರ್ತಾರ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಆ ಥರ ಎಲ್ಲ ಏನೂ ಇರಲಿಲ್ಲ. ಈ ಮೂವಿಯಲ್ಲಿ ಹೀರೋ ಹೆಸರು ಡೆವಿಲ್, ಸೊ ಅದಕ್ಕೆ ಮೂವಿ ನೇಮ್ ಡೆವಿಲ್ ಅಂತ ಇಷ್ಟು ಸಿಂಪಲಾಗಿ ಮುಗಿಸ್ಬಿಟ್ರು. ನೀವು ಅಷ್ಟೇ ಏನಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದರೆ ಆ ಥರ ಎಲ್ಲ ನಿಮ್ಮ ತಲೆ ಒಳಗಿದ್ರೆ ಎಲ್ಲ ಕಿತ್ತಾಕಿ, ಆ ಥರ ಎಲ್ಲ ಏನೂ ಇಲ್ಲ. ಸಿಂಪಲಾಗಿ ಫ್ರೀ ಮೈಂಡಿಂದ ಹೋಗಿ ಸಿನಿಮಾ ನೋಡಿ. ಈಗ ಶಾರ್ಟ್ ಓಪನ್ ಮಾಡಿದ್ರೆ ಒಬ್ಬ ರಾಜಕೀಯ ವ್ಯಕ್ತಿನ ಭ್ರಷ್ಟಾಚಾರ ಕೇಸಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅವ್ರು ಯಾರು ಅಂದರೆ ಅವರೇ CM. ಸೊ ಆ CM ಕುರ್ಚು ನನ್ನ ಬಿಟ್ಟು ಬೇರೆ ಯಾರಿಗೂ ಹೋಗಬಾರ್ದು, ನನ್ನ ಮಗನೇ ಅದ್ರಲ್ಲಿ ಕೂತ್ಕೋಬೇಕು, ಅವನ್ನ ಕರೆಸಿ, ಬಿಕಾಸ್ ನನ್ನ ಸುತ್ತ ತುಂಬ ಕುತಂತ್ರಗಳು ನಡೀತಿದೆ, ನನ್ನ ಪವರ್ ಯಾವತ್ತೂ ನನ್ನ ಬಿಟ್ಟು ಹೋಗಬಾರ್ದು ಒಂದು ಹಠ ಸಾಧಿಸುವಂಥ ಒಬ್ಬ ವ್ಯಕ್ತಿ, ಅವನ ಮಗನಾಗಿ ಇರುವಂಥ ಒಬ್ಬ, ಅವನು ಯಾರು ಅಂತ ನಾನು ಹೇಳಲ್ಲ, ಸಿನಿಮಾ ನೋಡಿ. ಸೊ ಅವನಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರೆ ನಿಜಕ್ಕೂ ಇಂಟ್ರೆಸ್ಟ್ ಇಲ್ಲ, ಅವನು ಬರಲ್ಲ ಅಂತ ತಿರಸ್ಕರಿಸ್ತಾನೆ. ಅದಾಗಿದ್ಮೇಲೆ ಆ CM ಜೊತೆನೇ ಇರುವಂಥ ಒಬ್ಬ ಮಾಸ್ಟರ್ ಮೈಂಡ್, ಅವನ ಒಂದು ತಲೆ ಯೂಸ್ ಮಾಡಿ ಅಲ್ಲೊಂದು ಕೆಲಸ ಮಾಡ್ತಾನೆ. ಅದು ಒಂದು ಟ್ವಿಸ್ಟ್ ಅಂತ ಅಂದ್ಕೊಂಡು ಅವ್ರು ಇಟ್ಟಿದ್ದಾರೆ, ಅದು ಟ್ವಿಸ್ಟೇ ಅಲ್ಲ. ಬಿಕಾಸ್ ಏನಕ್ಕಂದರೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದಂಥ ಒಬ್ಬ ಪಬ್ಲಿಕ್ಕು ಅವ್ನು ನೆಕ್ಸ್ಟ್ ಸೀನ್ ಏನು ಬರುತ್ತೆ ಅಂತ ಹೇಳ್ತಿದ್ದಾನೆ. ಈ ರೇಂಜಿಗೆ ಮಾಡಿಟ್ಟಿದ್ದಾರೆ ಸ್ಕ್ರೀನ್ ಪ್ಲೇ. ಅಟ್ಲೀಸ್ಟ್ ಈ ಸಿನಿಮಾ ಹೇಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅಂದರೆ, ಒಂದು ರಾಜಕೀಯ ಮೂವಿ, ಅಪೋಸಿಷನ್ ಪಾರ್ಟಿಗಳು ಸಿಕ್ಕಾಪಟ್ಟೆ ಒಂದು ತಲೆ ಓಡಿಸಿ ಏನೇನೋ ಕುತಂತ್ರಗಳು ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಒಂದು ಸೀಟ್ ಎಜ್ಜಿಗೆ ಕರ್ಕೊಂಬಂದು ಮೈಯೆಲ್ಲ ಜುಮ್ ಅನ್ನೋ ಥರ ಏನೋ ಒಂದು ಕ್ರಿಯೇಟಿವ್ ಆಗಿ ಇಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಸಿನಿಮಾನೇ ಮುಗಿದೋಯ್ತು, ನಾನು ಅಂದ್ಕೊಂಡೇ ಇದ್ದೀನಿ, ಬಟ್ ಅಲ್ಲಿ ಏನೂ ನಡೀಲಿಲ್ಲ. ಇದೊಂದು ರಾಜ್‌ಕುಮಾರ್ ಕಾಲದಲ್ಲೇ ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡ್ತಿದ್ರೆ ಏನೋ, ಬಟ್ ಈ 2025 ಈ ಥರ ಮಾಡಿಟ್ಟಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಡೈರೆಕ್ಷನ್ ಟೀಮು ಇಷ್ಟು ವೀಕಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನಿಜ ಹೇಳ್ತಾ ಇದ್ದೀನಿ, ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋ ಥರನೇ ಇದೆಯಾ ಸಿನಿಮಾ ಅಂತ ಅಂದ್ಕೊಂಡೆ, ಸ್ವಲ್ಪ ಅದಕ್ಕಿಂತ ವರ್ಸ್ಟಾಗಿ ಏನೂ ಇರಲಿಲ್ಲ, ಆವರೇಜ್ ಆಗಿದೆ, ನೀವು ನೋಡ್ಬೋದು ಒಂದ್ಸರಿ. ಈ ಬರ್ತಿರೋ ಅಂಥ ನಾಳೆ ಸಂಡೇ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಒಂದ್ಸರಿ ಸಿನಿಮಾ ನೋಡಿ. ಈ ಸಿನಿಮಾದಲ್ಲಿರುವಂಥ ಪಾಸಿಟಿವ್ ಪಾಯಿಂಟ್ ಏನಂತ ಫಸ್ಟ್ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ದರ್ಶನ್. ಇಡೀ ಸಿನಿಮಾ ಫ್ರೇಮ್ ಬೈ ಫ್ರೇಮ್ ಅವ್ರು ಮಾತ್ರ ಇದ್ದಾರೆ. ಅವ್ರ ಜೊತೆಗಿರುವಂಥ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಸ್ಟ್ರಾಂಗ್ ಆಗಿ ಒಂದು ರೈಟಿಂಗ್ ಇದೆ ಅಂದರೆ ಅದಿಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ದರ್ಶನ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ನೋಡೋಕ್ಕೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಸೊ ತುಂಬ ದಿನಗಳಾಗಿದ್ಮೇಲೆ ಅವ್ರ ಫ್ಯಾನ್ಸಿಗೆ ಒಂದು ಒಳ್ಳೆ ದರ್ಶನ ಅಂತ ಹೇಳ್ಬೋದು. ದರ್ಶನ ಟಾಕೀಸಲ್ಲಿ ಅವರು ಹುಚ್ಚೆದ್ದು ಕುಣಿಯೋ ಥರ ತುಂಬ ಸೀನ್ಸ್ಗಳು ಏನೂ ಇಲ್ಲ. 1-2-3 ಬಿಲ್ಡಪ್ ಶಾಟ್ಸ್ ಇದೆ, 1-2-3 ಸ್ಲೋಮೋದಲ್ಲಿ ಅವರು ಕೈ ಆಡಿಸೋದು ಮತ್ತು ಒಂದು ಧ್ವನಿಯಲ್ಲಿ ಮಾತಾಡೋದು ಈ ಥರ ಇದೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕ್ರಿಂಜ್ ಅಂತ ಹೇಳ್ಬೋದು, ಲಿಟ್ರಲಿ ಕ್ರಿಂಜ್. ಏನಂದರೆ ವಿಷ್ಣುವರ್ಧನ್ ಸರ್ ಥರ ಮಾಡೋದು, ಈ ಥರ ಎಲ್ಲ ಅವರು ಆ್ಯಕ್ಟ್ ಮಾಡಿಕೊಂಡು ವೇಷ ಹಾಕ್ಕೊಂಡು, ನನಗೆ ಯಾಕೋ ಅದು ಎಲ್ಲೂ ವರ್ಕೌಟ್ ಆಗಲಿಲ್ಲ. ಇದು ನೆಗೆಟಿವಲ್ಲಿ ಬರುತ್ತೆ, ಬಟ್ ನಾನು ಪಾಸಿಟಿವಲ್ಲಿ ಹೇಳ್ತಾ ಇದ್ದೀನಿ.
ಬಟ್ ಇದನ್ನು ಅವ್ರು ಅವಾಯ್ಡ್ ಮಾಡಬೇಕಾಗಿತ್ತು. ನನಗೆ ಪಾಸಿಟಿವ್ ಏನಿದೆ ಹೇಳೋದಕ್ಕೆ ಅಂತ ನನಗೊಂದೂ ಇಲ್ಲ. ಅದೊಂದೇ ದರ್ಶನ್ ಚೆನ್ನಾಗಿದ್ದಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನಾದರೂ ಪಾಸಿಟಿವ್ ಇದೆಯಾ ಅಂದರೆ ಯಾವುದೂ ಇಲ್ಲ. ನನಗಿಷ್ಟ ಆಗಲಿಲ್ಲ. ಇದು ನನ್ನ ಅನಿಸಿಕೆ ಹೇಳುವಂಥ ವಿಡಿಯೋ. ನೆಗೆಟಿವ್ ಅಂತ ಹೇಳಿದ್ರೆ ಅದೇ ಸ್ಟೋರಿ. ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಸ್ಟೋರಿ ಲೈನ್ ಇಲ್ಲ. ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲೂ ಇಲ್ಲ. ಸರಿ, ಕಾಮಿಡಿ ವರ್ಕೌಟ್ ಆಗುತ್ತಾ ಅಂತ ನೋಡಿದ್ರೆ ಗಿಲ್ಲಿ ಬರೋ ಒಂದು 2-3 ಸೀನ್ಸ್ ಮಾತ್ರ ಒಂಚೂರು ಓಕೆ ಅಂತ ಅನ್ನಿಸ್ತು. ಏನು ರಿಪೀಟೆಡಾಗಿ ನೋಡಿದ್ರೆ ನಗು ಬರೋ ಥರ ಯಾವ ಕಾಮಿಡಿಯೂ ಇಲ್ಲ. ಸರಿ, ಓಕೆ, ಹೀರೋ ಹೀರೋಯಿನ್ಗೆ ಒಂದು ಕೆಮಿಸ್ಟ್ರಿ ಇರುತ್ತೆ, ಲವ್ ವರ್ಕೌಟ್ ಆಗುತ್ತೆ ಅಂತ ಅಂದರೆ ಅದು ಲವ್ ಸೀನ್ ಅಂತ ಬರ್ದಿದ್ದಾರ? ಅಯ್ಯೋ ದೇವ್ರೇ! ನನಗಂತೂ ಅದೊಂಚೂರು ಲೈಕ್ ಆಗಲಿಲ್ಲ. ಸರಿ, ಓಕೆ, ಹೀರೋ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಏನು ಮಾಡಬೇಕು? ವಿಲ್ಲನ್ನ ತುಂಬ ಸ್ಟ್ರಾಂಗಾಗಿ ಬರಿಬೇಕಿತ್ತು. ಸಿನಿಮಾದಲ್ಲಿ ವಿಲ್ಲನ್ ಇದ್ದಾರಾ ಅಂತ ನನಗೆ ಒಂದು ಕ್ವಶನ್ ಮಾರ್ಕು. ಸುಮ್ಮನೆ ಫೈಟ್ ಸೀನ್ಸ್ಗಳನ್ನ ಇಟ್ಟಿದ್ದಾರೆ. ಅಲ್ಲಿ ಇಡಬೇಕಲ್ಲ ಅಂತ ಇಟ್ಟಿದ್ದಾರೆ. ಅದು ಏನಕ್ಕೆ ಓಪನಿಂಗ್ ಸಾಂಗ್ ಇಟ್ಟರು ಅಂತ ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಒಂದು ಇಂಟ್ರೊಡಕ್ಷನ್ ಏನಕ್ಕೆ ಆ ಥರ ಕೊಡ್ತಿದ್ದಾರೆ ದರ್ಶನ್ಗೆ ಅಂತ ನನಗೆ ಅದು ಅರ್ಥ ಆಗಲಿಲ್ಲ. ನನಗೆ ಯಾಕೋ ಇದು ದರ್ಶನ್ ಸಿನಿಮಾ ಥರನೇ ಇಲ್ಲ. ಬಿಕಾಸ್ ಒಂದು ಪ್ರಾಪರ್ ಆಗಿರೋ ಒಂದು ಸ್ಕ್ರಿಪ್ಟ್ ಇಲ್ಲ. ಫಸ್ಟ್ ಹಾಫ್ ಒಂಚೂರು ಬೇಗ ಮುಗೀತು. ಸೆಕೆಂಡ್ ಹಾಫ್ ಅಂತೂ ಲ್ಯಾಗ್ ಅಂದರೆ ಲ್ಯಾಗು, ಸಿಕ್ಕಾಪಟ್ಟೆ ಲ್ಯಾಗು. ನನಗೆ ಅಷ್ಟೊಂದು ವರ್ಕೌಟ್ ಆಗಿಲ್ಲ ಮೂವಿ. ಬಿಕಾಸ್ ಬ್ಯಾಕ್ಗ್ರೌಂಡ್ ಸ್ಕೋರು ಹೇಳ್ಕೊಳ್ಳೋ ಥರ ಎಲ್ಲೂ ವರ್ಕೌಟ್ ಆಗಿಲ್ಲ. ವಾವ್ ಅನ್ನೋ ಥರ ಯಾವ ಸಾಂಗು ಇಲ್ಲ. ಪಾಸಿಟಿವ್ ಇದರಲ್ಲಿ ನನಗೆ ಅನಿಸಿದ್ದು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಲರ್ ಗ್ರೇಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟು ಸ್ಟಂಟ್ಗಳಲ್ಲಿ ಓಕೆ, ಅದನ್ನು ಬಿಟ್ಟು ನನಗೆ ಯಾವುದು ಬೆಟರ್ ಅಂತ ಅನ್ನಿಸ್ತಿಲ್ಲ. ಓವರಾಲ್ ಮೂವಿ ಹೇಗಿದೆ ಅಂತ ಕೇಳಿದ್ರೆ ಒಂದು ಸರಿ ನೀವು ಸಿನಿಮಾನ ಫ್ಯಾಮ್ಲಿ ಜೊತೆ ಹೋಗಿ ನೋಡ್ಬೋದು ಅಷ್ಟೇ, ಬಿಟ್ಟು ಬೇರೆ ಏನಿಲ್ಲ. ಮತ್ತು ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಹೇಳಿ ಸ್ವಲ್ಪ ಜನನ ಹಾಕ್ಕೊಂಡಿದ್ದಾರೆ. ಡಮ್ಮಿ ಬರೀ ಒಂದು ಸೀನಿಗೆ 2 ಸೀನಿಗೆ ಬಂದೋಯ್ತಾರೆ. ಶೋಭರಾಜ್ ಆಗಿರ್ಬೋದು, ಶರ್ಮಿಳಾ ಮ್ಯಾಂಡ್ರೇನ ಗ್ಲಾಮರ್ ಸೀನಿಗೆ ಬರೀ ಒಂದೇ ಒಂದು ಸೀನಲ್ಲಿ ಬಂದೋಯ್ತಾಳೆ. ಯಪ್ಪ ದೇವ್ರೆ, ಹೀರೋಯಿನ್ ಗುರು ಅವಳನ್ನ ಯಾಕೆ ಈ ಥರ ಮಾಡಿದ್ರಿ? ನೀವು ಹೋಗಿ ಸಿನಿಮಾನ ನೋಡಿ. ನಾನು ಹೇಳಿದ್ದು ಸರಿ ಅಂತ ಅನ್ನಿಸ್ತೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಟ್ ನನಗೆ ಅನಿಸಿದ್ದು ಒಂದೇ, ದರ್ಶನ್ ಅನ್ನೋ ಒಂದು ಡೈನಾಸರ್. ಏನಕ್ಕೆ ಡೈನಾಸರ್ ಹೇಳ್ತಿದ್ದೀನಿ ಅಂದರೆ ಅವ್ರಿಗಿರೋ ಫ್ಯಾನ್ಸು ಕರ್ನಾಟಕದಲ್ಲಿ ಬೇರೆ ಹೀರೋಗಳಿಗಿದಾರ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನು ಅನಲೈಸ್ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟು ಫ್ಯಾನ್ಡಮ್ ಇರುವಂಥ ಒಬ್ಬ ದೊಡ್ಡ ಹೀರೋ. ಅಂಥ ಹೀರೋ ಡೇಟ್ ಸಿಕ್ಕಿದೆ ಅಂದರೆ ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಬೋದು. ಬಟ್ ಅದರ ಡೈರೆಕ್ಷನ್ ಟೀಮ್ ಯಾವ ಅವಸರದಲ್ಲಿ ಇದ್ದರು ಅಂತ ಗೊತ್ತಿಲ್ಲ. ಎಣ್ಣೆ ಹೊಡೆದ್ಬಿಟ್ಟು ಏನು ಸ್ಕ್ರಿಪ್ಟ್ ಮಾಡಿದ್ರು ಅಂತ ಅದೂ ಗೊತ್ತಿಲ್ಲ ನನಗೆ. ಒಳ್ಳೆ ಈ ಥರ ಬರೆದಿಟ್ಟಿದ್ದಾರೆ. ನಾನು ದರ್ಶನ್ ಮೇಲೆ ಯಾವುದೇ ರೀತಿ ತಪ್ಪು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಬಿಕಾಸ್ ಆ ಮನುಷ್ಯ ನಂಬ್ತಾರೆ, ಎಲ್ಲರನ್ನೂ ನಂಬಿ ಡೇಟ್ ಕೊಡ್ತಾರೆ, ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ. ಇವ್ರು ನೋಡಿದರೆ ಈ ಥರ ಸಿನಿಮಾಗಳನ್ನ ಮಾಡಿಟ್ಟಿದ್ದಾರೆ. ಬಟ್ ತುಂಬ ದುಡ್ಡು ವೇಸ್ಟ್ ಮಾಡಿದ್ದಾರೆ ಅಂತಲೇ ಅನ್ನಿಸ್ಬೋದು. ನೋಡಿ, ಒಂದು ಸರಿ ಹೋಗಿ ಸಿನಿಮಾ ನೋಡಿ ದರ್ಶನ್ಗೋಸ್ಕರ. ಮೂವಿನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಹೋಗಿ ನೋಡಿ ಅಂತ ಹೇಳಿ. ಬಿಕಾಸ್ ನಮ್ಮ ಕನ್ನಡ ಸಿನಿಮಾ ನಾವೇ ಹಾಳು ಮಾಡಬಾರ್ದು, ನಾವೇ ಅದನ್ನು ಬೆಳೆಸಬೇಕು. ಅದು ಹೇಗಿದ್ರೂ ಪರವಾಗಿಲ್ಲ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ 10 ಜನ 10 ಥರ ಹೇಳಲಿ. ಬಟ್ ನಿಮ್ಮ ಮೈಂಡಲ್ಲಿ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೇನು ಅನಿಸುತ್ತೆ ಅದೇ ಸತ್ಯ. ಇವ್ರು ಮಾತು ಕಟ್ಕೊಂಡು ಸಿನಿಮಾನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಹೇಗಿತ್ತು ಈ ರಿವ್ಯೂ? ನಿಮ್ಮ ಅನಿಸಿಕೆ ಏನೇ ಇದ್ರೂ ತಿಳಿಸಿ. ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು. ಬಾಯ್.